ಕೀಮೋಥೆರಪಿ ಸಮಯದಲ್ಲಿ ಬಾಯಿ ಹುಣ್ಣುಗಳಾದರೆ ಅವುಗಳನ್ನು ಹೇಗೆ ಮ್ಯಾನೇಜ್ ಮಾಡುವುದು ನೋಡಿ. ನಂಬರ್ 1, ನಮ್ಮ ಕ್ಯಾನ್ಸರ್ ಟ್ರೀಟ್ಮೆಂಟ್ ಶುರುವಾಗುವ ಮೊದಲ ದಿನದಿಂದಲೇ ನಾವು ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅದೇನೆಂದರೆ ಓರಲ್ ಹೈಜೀನ್ ಅನ್ನ ಚೆನ್ನಾಗಿ ಕಾಪಾಡಿಕೊಳ್ಳಬೇಕು. ನಾನು ಈಗಷ್ಟೇ ಹೇಳಿದಂತೆ ಕೀಮೋಥೆರಪಿ ಸಮಯದಲ್ಲಿ ಕೀಮೋಥೆರಪಿಯು ನಮ್ಮ ಮ್ಯೂಕೋಸಾದ ಮೇಲೆ ಸ್ವಲ್ಪನಾದರೂ ಪರಿಣಾಮ ಬೀರೇ. ಆದರೆ ನಾವು ಮೊದಲ ದಿನದಿಂದಲೇ ಓರಲ್ ಹೈಜೀನ್ ಅನ್ನ ಚೆನ್ನಾಗಿ ಕಾಪಾಡಿಕೊಂಡ್ರೆ, ದಿನಕ್ಕೆ 4 ರಿಂದ 5 ಬಾರಿ ಗಾರ್ಗಲ್ಸ್ ಮಾಡಿದರೆ ಬಾಯಿ ಹುಣ್ಣುಗಳಾಗುವ ಸಾಧ್ಯತೆ ಅಥವಾ ಒಂದು ವೇಳೆ ಹುಣ್ಣುಗಳಾದರೂ ಅದರಿಂದ ಸೆಕೆಂಡರಿ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇಲ್ಲದಂತಾಗುತ್ತದೆ. ಯಾವ ಗಾರ್ಗಲ್ ಮಾಡಬೇಕು ನೋಡಿ. ಈ ಸಮಯದಲ್ಲಿ WHO ನ ನಂಬರ್ 1 ಕ್ಯಾಟಗರಿ 1 ರೆಕಮೆಂಡೇಶನ್ ಎಂದರೆ ಬೆಂಜಡಮೈನ್ ಗಾರ್ಗಲ್ಸ್. ಹಾಗಾಗಿ ನಾನು ಎಲ್ಲಾ ಪೇಷಂಟ್ಗಳಿಗೂ ಬೆಂಜಡಮೈನ್ ಗಾರ್ಗಲ್ಸ್ ಅನ್ನ 3 ರಿಂದ 4 ಬಾರಿ ಮಾಡಲು ರೆಕಮೆಂಡ್ ಮಾಡುತ್ತೇನೆ. ನಂಬರ್ 2, ಈ ಬೆಂಜಡಮೈನ್ ಗಾರ್ಗಲ್ಸ್ ಹೊರತುಪಡಿಸಿ ನೀವು ಬೀಟಾಡೈನ್ ಗಾರ್ಗಲ್ಸ್ ಕೂಡ ಮಾಡಬಹುದು. ನಂಬರ್ 3, ನೀವು ಕ್ಲೋರೆಕ್ಸಿಡೈನ್ ಗಾರ್ಗಲ್ಸ್ ಕೂಡ ಮಾಡಬಹುದು. ಆದರೆ ಬೆಂಜಡಮೈನ್ ಗಾರ್ಗಲ್ಸ್ ಜೊತೆಗೆ ಬೆಂಜಡಮೈನ್ ಗಾರ್ಗಲ್ಸ್ ಅನ್ನ ನೀವು ರಿಪ್ಲೇಸ್ ಮಾಡಲು ಸಾಧ್ಯವಿಲ್ಲ. ನಂಬರ್ 2, ನೀವು ಹೈಡ್ರೇಷನ್ ಅನ್ನ ಚೆನ್ನಾಗಿ ಕಾಪಾಡಿಕೊಳ್ಳಬೇಕು. ನೀವು ಪ್ರತಿ 1 ಗಂಟೆಗೆ ಪ್ರತಿ ಅರ್ಧ ಗಂಟೆಗೆ ಒಮ್ಮೆ ಸ್ವಲ್ಪವೇ ನೀರು ಕುಡಿಯುತ್ತೀರಿ. ಆ ನೀರಿನಿಂದ ಏನಾಗುತ್ತದೆ ಎಂದರೆ ನಿಮ್ಮ ಬಾಯಿಯೊಳಗೆ ಇನ್ಫೆಕ್ಷನ್ ಕಲೆಕ್ಟ್ ಆಗುವುದಿಲ್ಲ. ಇದರಿಂದಾಗಿ ನಿಮಗೆ ಬಾಯಿ ಹುಣ್ಣಿನಲ್ಲಿ ಆರಾಮ ಸಿಗುತ್ತದೆ. ಒಂದು ವೇಳೆ ನಿಮಗೆ ಬಾಯಿ ಹುಣ್ಣುಗಳಾಗಿ ಅದರಲ್ಲಿ ನೋವಿದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ನಮ್ಮ ಬಳಿ ಕೆಲವು ಸಿರಪ್ಗಳಿರ್ತವೆ. ಅವು ಪ್ಯಾಂಕ್ಯುಲರ್ ಸಿರಪ್ಗಳಾಗಿರುತ್ತವೆ. ಉದಾಹರಣೆಗೆ ಮ್ಯೂಕೇನ್ ಜೆಲ್, ಲಿನೋಕೇನ್ ಜೆಲ್ ನಂತಹ ಸಿರಪ್ಗಳನ್ನು ನೀವು ಕುಡಿಯಬಹುದು. ಈ ಸಿರಪ್ ಅನ್ನು ಸಹ ಅನೇಕ ರೋಗಿಗಳು ತಪ್ಪು ರೀತಿಯಲ್ಲಿ ಕುಡಿಯುತ್ತಾರೆ. ಹಾಗಾಗಿ ಇದನ್ನು ಕುಡಿಯುವ ಸರಿಯಾದ ವಿಧಾನವೆಂದರೆ ನೀವು ಒಂದು ಮುಚ್ಚಳ ಅಂದ್ರೆ 10 ಮಿಲಿಲೀಟರ್ ಬಾಯಿಯಲ್ಲಿ ಇಟ್ಕೊಳ್ಳಬೇಕು. ಎಲ್ಲಿ ಹುಣ್ಣುಗಳಿವೆಯೋ ಅಲ್ಲಿಗೆಲ್ಲ ನಿಧಾನವಾಗಿ ಹರಡಬೇಕು. 1 ನಿಮಿಷದವರೆಗೆ ಇಟ್ಕೊಳ್ಳಬೇಕು. ಗಂಟಲಿನಲ್ಲಿ ಹುಣ್ಣುಗಳಿದ್ರೆ ಅದನ್ನು ನುಂಗಬೇಕು. ಗಂಟಲಿನಲ್ಲಿ ಹುಣ್ಣುಗಳಿಲ್ಲದಿದ್ದರೆ 1 ನಿಮಿಷದ ನಂತರ ಅದನ್ನು ಉಗುಳಬೇಕು. ಅದರ 15 ರಿಂದ 20 ನಿಮಿಷಗಳ ನಂತರ ನೀವು ಏನೇ ಆಹಾರ ಸೇವಿಸಿದರೂ ನಿಮಗೆ ಬಾಯಿ ಹುಣ್ಣಿನಿಂದ ತೊಂದರೆ ಆಗುವುದಿಲ್ಲ.